ಪ್ರಮಾಣವ ಗುರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನೋ ಗುರುತರದ ನಂಬಿಕೆ ಪ್ರಮಾಣವ ವಿರಚಿಸುವೆನೋ ನಿರೀಕ್ಷಿಸಿರಲಿಲ್ಲ. ನಿನ್ನ ಬಾಯಿಂದ ಈ ಮಾತುಗಳನ್ನು ಕೇಳುವುದರ ಬದಲು ಆಕಾಶ ಕಳಚಿ ಬಿದ್ದು ನನ್ನ ಪ್ರಾಣ ಯಾಕೆ ಪ್ರಪಂಚದಿಂದ ದೂರ ಹೋಗುವುದಿಲ್ಲ? ಈ ಭೂಮಿ ಬಾಯಿ ತೆರೆದು ನನ್ನನ್ನು ಯಾಕೆ ಸಾಲ್ವೇಶ ನಂಬುವುದಿಲ್ಲ? ಹೇಳು. ನಾನು ಹೆಚ್ಚಿದ ಸಾಲ್ವನೆ ಅಂಬೆ ನೀನು ಪರಪುರುಷರನ್ನು ಬಂದವಳು ಅಂತ ಆಕ್ಷೇಪಿಸ್ತಾನೆ ಹೇಳಿ. ಆದ್ರೆ ಅಂಬೆಯ ಬದುಕಿನಲ್ಲಿ ಶ್ರೀನ ಸ್ವಭಾವ ಸಂಸ್ಕಾರದ ಬಗೆಗೆ ಯಾವ ನಂಬಿಕೆಯನ್ನು ಇಟ್ಟುಕೊಳ್ಳಲಿಲ್ಲ ಇಲ್ಲ ಸಾಲ್ವೇಶ. ನಿನ್ನಲ್ಲದೆ ಅಂಬೆ ಅನ್ಯರನ್ನ ಖಂಡಿತವಾಗಿ ಮೋಹಿಸುವುದಲ್ಲ ಅಂತ ಹೊತ್ತು ಈ ಅಂಬೆಗೆ ಬಂದ್ರೆ ನಿನ್ನಲ್ಲದೆ ಅನ್ಯರನ್ನ ವರಿಸುವುದರ ಬದಲು ಈ ಅಂಬೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತಾಡು. ನೆನಪಿಟ್ಟುಕೋ. ನೋಡು, ನಿನಗೆ ಭರವಸೆಗೆ ಬೇಕು ಅಂತ ಹೇಳಿ ಆದ್ರೆ ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡಿ ಬರ್ತಾ ಇದ್ದೇನೆ. ನಿನಗೆ ಭರವಸೆಗಾಗಿ ಮಾತುಗಳನ್ನು ಆಡ್ತಾ ಇದ್ದೇನೆ. ನಿಂತ ನೆಲದ ಆಣೆಯಾಗಿ, ನಿನ್ನ ಪಾದ ಸಾಕ್ಷಿಯಾಗಿ, ನನ್ನ ತಂದೆ ತಾಯಿಗಳ ಆಣೆಯಾಗಿ, ಕಾಶಿ ವಿಶ್ವನಾಥನ ಆಣೆಯಾಗಿ ನಾನು ಪರಿಶುದ್ಧಳು ಸಾಲ್ವೇಶ. ನಾನು ಪರಿಶುದ್ಧಳು ನೀನೆಷ್ಟರ ಮಟ್ಟಿಗೆ ಪರಿಶುದ್ಧಳು ಎನ್ನುವುದನ್ನ ಅಳೆಯುವ ತಿಳಿಯುವ ವಿವೇಕ ಶ್ರೀ ಸಾಲ್ವನಲ್ಲಿ ಇದೆ. ಈಗ ಕೇಳು, ಹೇಳುತ್ತೇನೆ. ತುಂಬಿದ ಧರಾಧಿಪರ ಮಧ್ಯದಲ್ಲಿ ಭೀಷ್ಮನಿಗೆ ಸಾಲ್ವ ಸೋತಿದ್ದು ಯಾಕೆ ಅಂತ ಮಾಡಿಕೊಂಡೆ? ನನ್ನ ಕೈ ಸಾಗದೆ ಸೋತಿದ್ದಲ್ಲ. ಕೇಳು, ಈಗ ಹೇಳುತ್ತೇನೆ. ಒಂದೊಮ್ಮೆ ಭೀಷ್ಮನನ್ನು ನಾನು ಗೆದ್ದ ಪಕ್ಷದಲ್ಲಿ ಏನಾಗುತ್ತಿತ್ತು? ವಿಕ್ರಮದ ಪಣದಂತೆ ನಿನ್ನನ್ನು ಕೈ ಹಿಡಿಯಲೇಬೇಕಾಗುತ್ತಿತ್ತು. ಮುಂದೇನಾಗುತ್ತಿತ್ತು? ಈ ಸಾಲ್ವ ನಿತ್ಯವೂ ಸಾಯಬೇಕಾಗುತ್ತಿತ್ತು, ನಿತ್ಯವೂ ಸೋಲಬೇಕಾಗುತ್ತಿತ್ತು. ಯಾಕೆಂದ್ರೆ ನಿನಗೆ ಹುಣ್ಣಿಮೆಗೆ ಒಂದು ಸಾರೆ, ಅಮಾವಾಸ್ಯೆಗೆ ಒಂದು ಸಾರೆ ಒಬ್ಬೊಬ್ಬರ ಮೇಲೆ ಒಲವು ಮೂಡುತ್ತದೆ. ಹೀಗೆ ಸಂದರ್ಭಾನುಗುಣವಾಗಿ ವ್ಯಭಿಚರಿಸುವಂತಹ ದರಿದ್ರ ಮನಸ್ಸಿನ ಹೆಣ್ಣೆ ತೊಲಗು ವ್ಯಭಿಚಾರಿ. ಸರಿ ಬಂಧುವ ಗಿಟ್ಟು ಬೇರೆ ಅಂಬೆ ಒಬ್ಬಳೇ ಈಗ ಒಂದರಲ್ಲಿ ಪರಿಪರಿಯಿಂದ ಕೇಳಿಕೊಳ್ತಾ ಇದ್ದಾಳೆ ಅಂತ ಭಾವಿಸಿಕೊಂಡು ಬಾಯಿಗೆ ಬಂದಂತೆ ಮಾತಾಡುವುದಕ್ಕೆ ಮುಂದಾಗಬೇಡ. ಹಗ್ಗ ಬಿಚ್ಚಿದ ಪ್ರಾಣಿ ಎಲ್ಲೆಲ್ಲೂ ಅರಿಯುತ್ತದೆ. ಸಂಸ್ಕಾರ ಇಲ್ಲದೆ ಹೋದಂತಹ ನಾಲಿಗೆ ಎಲ್ಲೆಲ್ಲೂ ನಡೆಯುವುದಕ್ಕೆ ಮುಂದಾಗ್ತದೆ. ನಾನು ಜಾರಿಣಿಯ ನನ್ನನ್ನೇ ಕೇಳ್ತೇನೆ. ನನ್ನನ್ನು ಆಕ್ಷೇಪಿಸುವುದಕ್ಕೆ ನೈತಿಕವಾಗಿ ಅಧಿಕಾರ ಇದೆಯಾ? ರಾಜನಾಗಿ ರಾಜಬೀದಿಯಲ್ಲಿ ನಮ್ಮ ಅರಮನೆಗೆ ಬರಬೇಕಂತ ನೀನು ಯಾಕೆ ಹೆಣ್ಣು ಮಕ್ಕಳ ಏಕಾಂತ ಸ್ಥಳಕ್ಕೆ ಬಂದೆ? ಯಾಕೆ ನನ್ನನ್ನು ನೋಡಿದೆ? ಮದುವೆ ಆಗುವಂತ ಯಾಕೆ ಕೇಳಿಕೊಂಡೆ? ಆವತ್ತು ಮನಸ್ಸಾಯಿತು, ಇವತ್ತು ಬಿಟ್ಟೆ. ಕಂಡ ಹೆಣ್ಮಕ್ಕಳನ್ನೆಲ್ಲ ಕಾಮಿಸಿ ಬಿಡುವಂತ ಅಪ್ಪನ ಮನೆಯ ಅಂಗಳ ಅಲ್ಲ ಇದು, ಸಾಲ್ವಭೂಪತಿಯ ಅರಮನೆಯ ಅಂಗಳ. ಹದಗೆಟ್ಟು ಮಾತನಾಡಿದೆ ನಿನ್ನನ್ನು ನನ್ನ ಪಾಲಿನ ಶನಿಯೇ ಆಯ್ತಲ್ಲ. ಏನ್ ಮಾಡೋಣ, ಇದು ನನ್ನ ಪ್ರಾರಬ್ಧ. ಇಷ್ಟ ಆಗ್ತದೆ ಅಂತ ಗೊತ್ತಿದ್ರೆ ಮೊದಲೇ ಹೊರಟೋಗ್ಬೋದಿತ್ತು. ಆದ್ರೂ ಭರವಸೆ ಒಂದಿತ್ತಲ್ಲ, ಮೆಚ್ಚಿನ ಸಾಲ್ವ ಕೈ ಹಿಡಿತಾನೆ ಅಂತ. ಹೌದು, ನನ್ನ ಆಸೆ ಈಡೇರ್ಲಿಲ್ಲ. ಮರ್ಯಾದೆ ಹೋದ ಸ್ಥಳದಲ್ಲಿ ಒಂದು ಕ್ಷಣವೂ ನಿಲ್ಬಾರ್ದು. ಹೇಳಿ ಹೋಗೋಣ, ಹೇಳಿ ಹೋಗುವ. ಕರುಳಿನ ಬೇಳಿದ ದ್ರವ್ಯವನಿದ್ದರೆ ಬರುವೆ ನಿನ್ಮೊಡನಿಗಲು, ಬರುವೆ ನಿನ್ಮೊಡನಿಗಲು, ವೈದ್ಯಕ್ಕೆ ಕರವೇ ನಿನಗೆ ಗೆಳೆದಲ್ವನು ಗರುಜತಿ ಗಗೈಸಿ. ಹೋಗುದಾದ್ರೂ ಹೋಗುವ.
ಅಲ್ಲಿ ಬರುವಾಗ ಹೇಳಿದ್ ಅರ್ಥ ಆಯ್ತಾ? ಏನು? ಅದೇ ದ್ರವ್ಯ ಕೊಡ್ತೇನೆ ಅಂತ 1 ಲಕ್ಷ ಹೊನ್ನು ಅದನ್ನು ಕೊಟ್ಟು ಹೋಗುವ. ಕೊಡು ಬೇಗ. ಸುರನದಿ ಸುತ ಕಳುಗಾಲೆಲ್ಲವೆಂಬುದು ಜನಗೀಗ ತಿಳಿಯಿತು. ಜ್ಯೋತಿಷ ಹೇಗುಂಟು? ತಾರ ಗಣ ಕೂಟ ಎಲ್ಲ ಕೂಡಿ ಬರ್ತದೆ. ಪಿಶಾಚಿ ಬ್ರಾಹ್ಮಣ ಏನೆಲ್ಲ ಹೇಳಿ ಆಚಾರ್ಯ ಭೀಷ್ಮ ಕಳುಹಿಸಿದ್ದಾರೆ, ಅದಕ್ಕಾಗಿ ಬಂದೆ ಎಂದು ಹೇಳಿದೆಯಲ್ಲ. ಈಗ ಮಾತಿನಂತೆ ಧನವನ್ನು ಕೊಡುವೆಂದು ಪೀಡಿಸ್ತಾ ಇದ್ದೀಯಲ್ವ? ಒಂದು ಸಮಾಧಾನವನ್ನು ಒದಗಿಸಿದ್ದೀಯೇ ನೀನು. ಆದ್ದರಿಂದ ನಿನ್ನನ್ನು ಬಿಡಬೇಕಾಗಿದೆ. ಯಾವ ಸಮಾಧಾನ ಗೊತ್ತಾ? ಏನೋ ಆವೇಶದಲ್ಲಿ ನನ್ನ ಬದುಕಿಗೆ ಅನ್ಯಾಯವನ್ನು ಬಗೆದಳು ಎನ್ನುವ ಊರಿಗಾಗಿ, ಎದೆಯ ಸಂಕಟಕ್ಕಾಗಿ ಏನೋ ಮಾತು ಸ್ವಲ್ಪ ಹದ್ದು ಮೀರಿ ಬಂದಿತ್ತು. ಏನಿದ್ದರೂ ಹೆಣ್ಣು ಮನೆಯ ಬಾಗಿಲಿಗೆ ಬಂದ ಒಂದು ಹೆಣ್ಣಿನ ವಿಷಯದಲ್ಲಿ ನಾನೇನಾದರೂ ಅತಿಕ್ರಮಿಸಿ ನಡೆದರೆ ಎನ್ನುವ ಒಂದು ಮಾನಸಿಕ ಗೊಂದಲ ನನ್ನನ್ನು ಕಾಡ್ತಾ ಇತ್ತು. ಇಲ್ಲ, ಅದು ದೂರ ಆಯಿತು. ನಾನು ಹೇಳಿದ್ದು ಕಡಿಮೆ ಆಯಿತು. ಹೇಳಿ ಇನ್ನೂ ಹೇಳಬಹುದಿತ್ತು. ಹೊರಟು ಹೋಗಿ ಇಲ್ಲಿ ನಿಮಗೆ ಯಾರಿಗೂ ಸ್ಥಳ ಇಲ್ಲ. ಸಾಕಾಗಬೇಕಾ? ಈಗ ಸಮಾಧಾನ ಆಯ್ತಾ ನಿಮ್ಗೆ? ಈಗ ಸಂತೋಷ ಆಯ್ತಾ ನಿಮ್ಗೆ? ಹೇಳಿ. ನಾನು ಕೊಡ್ತೇನೆ ಅಂತ ಸತ್ಯ, ಆದ್ರೆ ನನ್ನ ಮೇಲೆ ಸಂಶಯ ಪಟ್ಟಿರುವ, ಅನುಮಾನ ಪಟ್ಟಿರುವಂತಹ ಈ ಶಾಲುನ ಎದುರಿಗೆ ನಾವು ಈ ಮಾತನ್ನು ಕೇಳ್ಬೇಕೆ ನೀವು? ಅವ ಹಿಂದ್ಗಡೆ ಇದ್ದಾನೆ ಅಂತ ನನಗೆ ಗೊತ್ತುಂಟ. ಇಲ್ಲಿ ಬಿಡಿ, ನಿಮ್ಮ ತಪ್ಪಲ್ಲ. ಆಗ್ಲಿ, ಯಾವ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದೀರೋ ಏನೋ. ನಿಜ. ಆದ್ದರಿಂದ 1 ಲಕ್ಷ ಹೊನ್ನಬೇಕು ಅಂತ ಕೇಳ್ತಾ ಇದ್ದೀರಿ. ನನ್ನ ದರಿದ್ರವೇ ಹೆಚ್ಚಾಗಿ ನನ್ನ ವಿವೇಕ ಮರೆಯಾಗಿ ಹೋಯ್ತು ಸ್ವಾಮಿ. ನಾನು ಆವತ್ತು ಮಾತು ಕೊಟ್ಟಿದ್ದು ಸತ್ಯ. ಸಾಲುವಿನ ಮಹಾರಾಣಿ ಆಗ್ತೇನೆ, ಆ ಸಂದರ್ಭದಲ್ಲಿ ನನ್ನಲ್ಲಿ ಎಷ್ಟು ಕೊಡ್ಲಿಕ್ಕೂ ಇರುತ್ತದೆ, ಆದ್ದರಿಂದ ಕೊಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೆ. ಆದ್ರೆ ಈ ಸಂದರ್ಭದಲ್ಲಿ ಏನಿದೆ ನನ್ನಲ್ಲಿ ಅಂತ ಭಾವಿಸಿಕೊಂಡು ಕೇಳುವುದಕ್ಕೆ ಮುಂದಾದ್ರೂ ಹೇಳಿ. ಆದ್ರೂ ಮಾತುಂಟಲ್ಲ ಕೊಟ್ಟಿದ್ದ. ಅಂಬೆ ಮಾತಿಗೆ ತಪ್ಪಿ ನಡೆಯುತ್ತಾಳೆ ಅಂತ ಭಾವಿಸಿಕೊಳ್ಳಬೇಡಿ. ಮಾತು ಕೊಟ್ಟಂತೆ ಸಾಲನ್ನು ನಡುಗೂಡಬೇಕೆನ್ನುವಂತಹ ಕಾರಣದಿಂದಾಗಿ ಮಾತಿಗಾಗಿ ನೀವು ಬಂದೆ. ನಿಮಗೂ ಮಾತನ್ನು ಕೊಟ್ಟಿದ್ದೇನೆ. ನನ್ನಲ್ಲಿ 1 ಲಕ್ಷ ಹೊನ್ನು ಇಲ್ಲದಿದ್ರು ನೋಡಿ, 1 ಲಕ್ಷ ಹೊನ್ನಿನ ಬೆಲೆ ಬಾಳುವಂತಹ ಹಾರ ಇದೆ. ಮದುವೆ ಕಾಲದಲ್ಲಿ ಮಗಳ ಕೊರಳಲ್ಲಿ ಹಾರಾಯಿಸಲಿ ಅಂತ ನನ್ನಪ್ಪ ಕೊಟ್ಟಿದ್ದ. ಏನು ಮಾಡೋಣ, ನನಗೆ ಮದುವೆ ಆಗುವ ಭಾಗ್ಯ ಇಲ್ಲ. ನಿಮ್ಗಾದ್ರೂ ಶ್ರೀಮಂತ ಇರಬಹುದಲ್ಲ. ಈ ಹಾರವನ್ನ ನಿಮ್ಮ ಮಗಳಿಗೆ ಕೊರಳಿಗೆ ಹಾಕಿ ಸಂತೋಷದಿಂದ ಮದುವೆ ಮಾಡಿಕೊಡಿ. ತಗೊಳ್ಳಿ. ಒಂದು ಮಾತ್ರ ನೆನಪಿಟ್ಟುಕೋ, ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ನಿನಗೆ ದುರಂತ ಕಾದಿದೆ. ಅದನ್ನು ನೆನಪಿಟ್ಟು. ಮರುಳು ನಾನಾಗಿರ್ಪೆ ಮತ್ ಪಿತ ಪರಮ ಪಾತಗಿ ಸಾಲ್ವ ಮೂರ್ಖನೋ. ಮತ್ ಪಿತ ಪರಮ ಪಾತಗಿ ಸಾಲ್ವ ಮೂರ್ಖನು. ಸುರನದಿ ಸುತ ಬುದ್ಧಿಹೀನ ಆಗ
ಸುರನದಿ ಸುತ ಬುದ್ಧಿಹೀನನು ಎನ್ನ ಸೃಷ್ಟಿಸಿದ ಸರಸಿದಾಸನ ದುಷ್ಟ ಎನ್ನ ಸೃಷ್ಟಿಸಿದ ಸರಸಿದಾಸನ ದುಷ್ಟನಿದರುಳು ಸರ್ವಕಾರಣ ಮೂಲ ಭೀಷ್ಮನೇ ಸರ್ವಕಾರಣ ಮೂಲ ಭೀಷ್ಮನು ತರಳತನವೇನೆಂಬೆ ಎನ್ನಯ ತರಳತನವೇನೆಂಬೆ ತರಳತನವೇನೆಂಬೆ ಹೋಗುವೆ ಅವನ ಬಳಿಗನು ತಾಗ ಹೋಗುವೆ ಭೀಷ್ಮನ ಬಳಿಗನು ತಾ ನಿಜಕ್ಕೂ ಪ್ರತಾಪಸೇನ ಮಗಳಾಗಿರುವಂತ ಅಂಬೆ ಹುಟ್ಟಿ ಆಗ್ತಾ ಇದ್ದಾಳೆ, ಮುರುಳೆ ಆಗ್ತಾ ಇದ್ದಾಳೆ. ನನ್ನ ಸ್ಥಾನದಲ್ಲಿ ಪ್ರಪಂಚದ ಯಾವುದೇ ಹೆಣ್ಣಿದ್ರೂ ಅವಳ ಬದುಕು ಹಾಗೆಯೇ ಆಗ್ಬೇಕು. ಬದುಕಿಗಾಗಿ ಎಷ್ಟೊಂದು ರೀತಿಯ ಕನಸುಗಳನ್ನು ಕಟ್ಕೊಂಡಿದ್ದೆ, ಆಶೆಗಳನ್ನು ಇಟ್ಕೊಂಡಿದ್ದೆ. ನಾ ಕಂಡ ಕನಸೆಲ್ಲ ಇದು ಕೊನೆಗೂ ಕಮರಿಯೇ ಹೋಯ್ತಲ್ಲ. ನಾ ಕಟ್ಟಿರುವಂತಹ ಆಶಾ ಗೋಪುರ ಗಾಳಿಗೆ ಕಳಚಿ ಬಿಟ್ಟಲ್ಲ. ಹೀಗೆಲ್ಲ ಅದಕ್ಕೆ ಕಾರಣ ಏನು? ನಾನು ಮಾಡಿರುವಂತಹ ಮರಳುತನವೇ ಇದಕ್ಕೆಲ್ಲ ಕಾರಣ. ಉಪವನ ಪ್ರದೇಶದಲ್ಲಿ ಸಾಲುವನ್ನು ಕಂಡೆ, ಮೋಹಿತಳಾದೆ. ಸಾಲ್ವ ನಿನ್ನ ಒರೆಸುತ್ತೇನೆ ಅಂತ ಮಾತನ್ನು ಕೊಟ್ಟೆ. ಸ್ವಯಂವರ ಮಂಟಪಕ್ಕೆ ಮಾಲಿಕೆಯನ್ನು ಹಿಡಿದು ಬಂದೆ. ಭೀಷ್ಮನನ್ನ ಎಳೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಸಾಲ್ವನ ಅರ್ಧಾಂಗಿಯಾಗುವುದು ನಾನು ಅಂತ ಭೀಷ್ಮನಲ್ಲಿ ಹೇಳಲಿಲ್ಲ. ಭೀಷ್ಮನ ನಗರಿಗೆ ಹೋಗಿ ನಾನು ಸಾಲ್ವನನ್ನು ಮೆಚ್ಚಿದೆ ಅಂತ ಹೇಳಿದೆ. ಕೊನೆಗೆ ಸಾಲ್ವನಲ್ಲಿಗೆ ಹೋದ್ರೆ ಸಾಲ್ವನನ್ನು ತಿರಸ್ಕರಿಸಿದ. ಅಂತೂ ನನ್ನ ಕೈಯಾರಿ ನನ್ನ ಬದುಕಿನ ಸರ್ವನಾಶವನ್ನ ನಾನೇ ನನ್ನ ಬದುಕಿನ ಸರ್ವನಾಶಕ್ಕೆ ನಾನು ಕಾರಣಳೆ. ಯಾಕೆ ನಾನು ಕಾರಣಳು? ಸಾಧ್ಯವೇ ಇಲ್ಲ. ಉಪವನ ಪ್ರದೇಶದಲ್ಲಿ ರೂಪವಂತನಾಗಿರುವಂತಹ ಸಾಲನ್ನ ಕಂಡು ನಾನು ಮೋಹಿತರಾದ ಅಪರಾಧವೇ? ತಪ್ಪೇ ಅಲ್ಲ. ಮುಂಚಿನ ದಿನವೇ ಅಪ್ಪ ಸ್ವಯಂವರ ಅಂತ ನಿರ್ಣಯಿಸಿದ ಮೇಲೆ ಅಪ್ಪನಲ್ಲಿ ಹೇಳದೇ ಇದ್ರೆ ಅಪರಾಧವೇ? ಭೀಷ್ಮ ಹೆದರಿಸಿ ನನ್ನ ರಥದಲ್ಲಿ ಕೂಡಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಾಯಿ ಕಟ್ಟಿ ಸುಮ್ಮನೆ ಉಳಿದಿರೋದು ನನ್ನ ತಪ್ಪೇ? ಭೀಷ್ಮನ ನಗರಿಗೆ ಹೋದಾಗ ಸಾಲುವಿನ ಮೇಲೆ ಮನಸ್ಸಿರುವುದರಿಂದ ನಿನ್ನ ತಮ್ಮನನ್ನ ಒಲಿಸುವುದಿಲ್ಲ ಅಂತ ಭೀಷ್ಮನಲ್ಲಿ ಹೇಳಿದ್ದು ನನ್ನ ಅಪರಾಧವೇ? ಇಲ್ಲ, ನನ್ನ ಕೈಯಾರಿ ನನ್ನ ಬದುಕನ್ನು ಹಾಳು ಮಾಡಿಕೊಂಡಿದ್ದಲ್ಲ. ಹಾಗಿದ್ರೆ ನನ್ನ ಬದುಕು ಹಾಳಾಗುವುದಕ್ಕೆ ಕಾರಣ ಯಾರು? ಹೌದು, ಇದಕ್ಕೆಲ್ಲ ಕಾರಣ ನನ್ನ ಅಪ್ಪ ಪ್ರತಾಪಸೇನ. ಮಗಳಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ. ಆದ್ರೆ ಮಾಡುವ ಮಕ್ಕಳ ಮದುವೆ ವಿಚಾರದಲ್ಲಿ ಮಕ್ಕಳಿಗೆ ಒಂದು ಸ್ವಾತಂತ್ರ್ಯ ಇದೆ, ಮಕ್ಕಳನ್ನ ಕೇಳಬೇಕು ಹೇಳಬೇಕು ಅಂತ ಯೋಚನೆ ಮಾಡಲಿಲ್ಲ. ಸ್ವಯಂವರವನ್ನು ಏರ್ಪಡಿಸಿದ, ವಿಕ್ರಮ ಪಣವನ್ನು ಇರಿಸಿದ, ಭೀಷ್ಮನಿಗೆ ಆಮಂತ್ರಣವನ್ನು ಕೊಡಲಿಲ್ಲ. ಆಮೇಲೆ ಭೀಷ್ಮ ಬಂದ, ಸಾಲ್ವ ಎದುರು ಸಹ ಭಾಗನನ್ನ ಬಡಿದು ನಮ್ಮನ್ನು ಎಳ್ಕೊಂಡು ಹೋದ. ಇಲ್ದಿದ್ರೆ ಸಾಲ್ವ ಕೈ ಬಿಡ್ತಾ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ನನ್ನ ಅಪ್ಪ ಪ್ರತಾಪ್. ಅಪ್ಪನನ್ನು ಯಾಕೆ ನಿಂದಿಸ್ತಾ ಇದ್ದೇನೆ? ನನ್ನ ಬದುಕಿನ ಹನನಕ್ಕೆ ಕಾರಣ ನನ್ನ ಅಪ್ಪನೇ? ಸಾಧ್ಯ ಇಲ್ಲ. ಲೋಕದಲ್ಲಿ ಯಾವುದೇ ತಂದೆಗೂ ಮಕ್ಕಳ ಬದುಕು ಹಾಳಾಗಲೇನು ಅಂತ ಆಸೆ ಇರುವುದಿಲ್ಲ. ವಿಕ್ರಮ ಪಣವನ್ನು ಇರಿಸಿದ್ರೆ, ಸ್ವಯಂವರವನ್ನು ಏರ್ಪಡಿಸಿದ್ರೆ ವೀರನಾಗಿರುವಂತಹ ಗಂಡನೇ ಮಕ್ಕಳಿಗೆ ಸಿಗ್ತಾನೆ ಅನ್ನುವಂತಹ ಭಾವನೆಯಿಂದಾಗಿ ಅಪ್ಪ ಈ ರೀತಿಯ ವ್ಯವಹಾರವನ್ನು ಮಾಡಿದ. ಇದರಲ್ಲಿ ಅಪ್ಪನ ತಪ್ಪೇನು ಬಂತು? ಹಾಗಿದ್ರೆ ಅಪ್ಪ ಅಪರಾಧಿ ಅಲ್ಲ, ನಾನು ಮಾಡಿಕೊಂಡಿರುವಂತಹ ತಪ್ಪಲ್ಲ. ನನ್ನ ಬದುಕಿನ ಸರ್ವನಾಶಕ್ಕೆ ಹಾಗಿದ್ರೆ ಯಾರು ಕಾರಣ? ಇದಕ್ಕೆಲ್ಲ ಕಾರಣ ಮೂರ್ಖನಾಗಿರುವಂತಹ ಸಾಧನೆ ಕಾರಣ. ಆವತ್ತು ಕೋನ ಪ್ರದೇಶಕ್ಕೆ ಬಂದ, ಅಮ್ಮೆ ನಿನ್ನ ನೋಡಿ ಮೆಚ್ಚಿದೆ ಅಂತ ಹೇಳಿದ. ನನಗೆ ಮಾತನ್ನು ಕೊಟ್ಟ. ಇವತ್ತು ಶಾಲೆಯನ್ನು ಒಲಿಸುವುದಕ್ಕಾಗಿ ನಾನು ಹೋದ್ರೆ ನನ್ನನ್ನ ತಿರಸ್ಕರಿಸ್ತಾ ಇದ್ದಾನೆ. ವ್ಯಭಿಚಾರಣೆಯ ಪಟ್ಟವನ್ನು ಕಟ್ಟಿ ನನ್ನ ಹೊರನುಕ್ಕುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಅಂದ ಮೇಲೆ ಇದಕ್ಕೆಲ್ಲ ಕಾರಣ ಏನು? ಸಾಲ್ವ ಅಲ್ಲ, ಸಾಲನು ಅಲ್ಲ. ಮತ್ತೆ ಯಾಕೆಂದ್ರೆ ಸಾಲುವಿನ ಮೇಲೆ ಯಾಕೆ ಅಪವಾದವನ್ನು ಹೊರಿಸುವುದಕ್ಕೆ ಮುಂದಾಗಲಿ? ಸಾಲುವಿನ ಸ್ಥಾನದಲ್ಲಿ ಯಾವುದೇ ಗಂಡಸಿದ್ರೂ ಸಹ ನನ್ನ ಮೇಲೆ ಅನುಮಾನ ಪಡಲೇಬೇಕು, ಸಂಶಯಿಸಲೇಬೇಕು. ಸಾಲ್ವನಿಗೆ ಮಾತನ್ನು ಕೊಟ್ಟಿರುವಂತಹ ನಾನು ಭೀಷ್ಮನ ರಥೇರಿ ಹೋಗಲಿಲ್ವೇ? ಕಾಣದೇ ಇರುವಂತಹ ಸಾಲ್ವ ಏನೇನು ಆಗಿದೆ ಎನ್ನುವಂತಹ ನಿರ್ಣಯದಿಂದಾಗಿ ಅಂಬೆ ಒಬ್ಬಳು ವ್ಯಭಿಚಾರಣೆ ಅಂತ ಆಕ್ಷೇಪಿಸಿದ್ರೆ ತಪ್ಪೇನು ಬಂತು? ಅಪರಾಧ ಏನು ಬಂತು? ಇಲ್ಲ. ಆದ್ರಿಂದ ಇದಕ್ಕೆ ಕಾರಣ ಸಾಲ್ವ ಅಲ್ಲ, ನಾನಲ್ಲ, ನನ್ನಪ್ಪ ಪ್ರತಾಪಸೇನ ಅಲ್ಲ. ಯಾರು? ಇದಕ್ಕೆಲ್ಲ ಕಾರಣ ಹಸ್ತಿನಾವತಿಯ ಭೀಷ್ಮ ಅಲ್ಲದೆ ಇನ್ನೊಬ್ಬರಿಲ್ಲ. ಸಾಲ್ವ ನನ್ನನ್ನ ವರಿಸ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟಿದ್ದ. ಅದರಂತೆ ಸ್ವಯಂವರ ಮಂಟಪಕ್ಕೆ ಬಂದಿದ್ದ, ಎಲ್ಲ ಧರಣಿ ಪಾಲಕರನ್ನ ಗೆದ್ದಿದ್ದ. ಆ ಸಂದರ್ಭದಲ್ಲಿ ನಾನು ಸಾಲ್ವನ ಕೊರಳಿಗೆ ಮಾಲಿಕೆ ನಿಕ್ಕಬೇಕು ಎನ್ನುವಂತಹ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದವ ಯಾರು? ಭೀಷ್ಮ ಅಲ್ಲವೇ? ರಥವನ್ನೇರಿ ಅಂತ ಗದರಿಸಿದ್ಯಾರು? ಭೀಷ್ಮ ಅಲ್ಲವೇ? ಭೀಷ್ಮ ಒಬ್ಬ ಬರೆದಿದ್ರೆ ಸಾಲ್ವನಿಗೆ ನಾನು ಮಾಲೆಯನ್ನು ಹಾಕ್ತಾ ಇದ್ದೆ.
ಕೈ ಹಿಡಿದು ಕರೆದುಕೊಂಡು ಹೋಗ್ತಾ ಇದ್ದ ಸಾಲ್ವ. ಆಮಂತ್ರಣ ಇಲ್ಲದಿದ್ರು ನಮ್ಮ ಆ ಅರಮನೆಗೆ ಬಂದ, ಸ್ವಯಂವರ ಮಂಟಪಕ್ಕೆ ಬಂದು ನಮ್ಮನ್ನು ಎಳೆದುಕೊಂಡು ಹೋದ, ಮತ್ತೆ ತಮ್ಮನನ್ನು ವಹಿಸು ಅಂತ ಹೇಳಿದ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಭೀಷ್ಮನಲ್ಲದೆ ಮತ್ತೊಬ್ಬರಲ್ಲ. ಈಗ ನಾನು ಏನ್ ಮಾಡ್ಲಿ? ನನಗಾಗಿರುವಂತ ಅನ್ಯಾಯಕ್ಕೆ ಪರಿಹಾರ ಯಾವುದು? ತಿರುಗಿ ಅಪ್ಪನ ಮನೆಗೆ ಹೋಗ್ಲೆ? ಅಪ್ಪ ಶ್ರೀವನ್ನು ಕೊಡುವುದಕ್ಕೆ ಸಾಧ್ಯ ಇದೆ. ಕೊಟ್ಟ ಹೆಣ್ಣು ಕುಲದ ಹೊರಗೆ ಮೊದಲೇ ಇಲ್ಲಿ ಬರಬೇಡ ಅಂತ ಹೇಳಿಯ. ಒಮ್ಮೆ ಆಶ್ರಯವನ್ನು ಕೊಟ್ಟರು ಸಹ ಮದುವೆ ಮಾಡಿಸುವುದಕ್ಕೆ ಅಪ್ಪನಿಂದ ಸಾಧ್ಯ ಇದೆಯೇ? ಸಕಲ ರಾಜರ ಸಮ್ಮುಖದಲ್ಲಿ ಭೀಷ್ಮನಿಗೆ ಕೈ ವರ್ತಿಸಿ ಕೊಡಲ್ಪಟ್ಟವಳು ನಾನು. ನನ್ನ ಮೇಲೆ ಯಾವ ರಾಜನ ಕೈ ಹಿಡಿಯುವುದಕ್ಕೆ ಮುಂದೆ ಬರ್ತಾನೆ? ಸಾಧ್ಯ ಇಲ್ಲ. ಹಾಗಿದ್ರೆ ನನ್ನ ಬಾಳಿಗೆ ಬದುಕಿಗೆ ಮದುವೆ ಇಲ್ಲವೇ? ಇದೆ. ಆಗುದಿದ್ರೆ ಭೀಷ್ಮ ಮನಸ್ಸನ್ನು ಮಾಡಬೇಕು. ಅವನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನನ್ನ ಬದುಕನ್ನು ಹಾಳು ಮಾಡಿದಂತಹ ಭೀಷ್ಮನ ಇದನ್ನ ಸರಿಪಡಿಸಬೇಕು. ಆದ್ದರಿಂದ ಭೀಷ್ಮನಲ್ಲಿಗೆ ಹೋಗ್ತೇನೆ, ಮದುವೆ ಆಗುವಂತ ಕೇಳಿಕೊಳ್ತೇನೆ. ಆಮೇಲೆ ನೋಡೋಣ. ಒಂದು ಬೇಲಿಗಳಾಗ ಒಂದು ಬೇಲಿಗಳಾಗ ಸಾಲ್ವನಲ್ಲಿಗೆ ಹೋದವಳು ಹೋಗಿದೆ. ಪುನಃ ಬಂದು ಕಾಲಿಗೆ ಎರೆಗುತ್ತಿದ್ದೀಯಲ್ಲ, ಏನು ಕಾರಣ? ಕಾರಣ ಇದೆ. ನೀವು ರಥದಲ್ಲಿ ಕೂಡಿಸಿ ನನ್ನನ್ನು ಕರೆತಂದಿದ್ದಕ್ಕಾಗಿ ಸಾಲ್ವ ನನ್ನ ಮೇಲೆ ಅನುಮಾನಿಸಿದ, ಸಂಶಯಿಸಿದ. ನೀನು ಹೋಗುವಂತ ತಿರಸ್ಕರಿಸಿ ಕಳಿಸಿದ. ಹಾಗಾಗಿ ಬಂದೆ. ಮೂರ್ಖರೇ ಅಲ್ಪದಾನವನು, ಮೂರ್ಖರೇ ಅಲ್ಪದಾನವನು, ಮೂರ್ಖರೇ ಅಲ್ಪದಾನವನು, ನಿನ್ನನು ವದನಿಸಿದ ಎಂದ ಮನದವನು. ಅಂಬೆ, ಸಾಲ್ವ ತನ್ನಲ್ಲಿ ಅನುರಕ್ತನಾಗಿದ್ದಾನೆ. ನಾನು ಸಹ ಸಾಲ್ವನನ್ನ ಮೋಹಿಸಿದವಳು. ಆತ ತನ್ನನ್ನ ಮದುವೆಯಾಗುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದಾನೆ. ತನ್ನ ನಿರೀಕ್ಷೆಯಲ್ಲಿಯೇ ಇದ್ದಾನೆ ಎಂಬುದಾಗಿ ತಿಳಿಸಿ ಹೋದವಳು ನೀನು. ಆದರೆ ನಿನ್ನ ಚಂಚಲ ನಡವಳಿಕೆಯನ್ನ ನೋಡಿ ಸೂಕ್ಷ್ಮವಾಗಿ ತಿಳಿದುಕೊಂಡಂತಹ ಸಾಲ್ವ ತನಗೆ ತಕ್ಕವಳಲ್ಲ ನೀನು ಎಂಬುದಾಗಿ ನಿರ್ಧರಿಸಿ ನಿನ್ನನ್ನು ತಿರಸ್ಕರಿಸಿದ್ದಾನೆ, ದೂರ ಮಾಡಿದ್ದಾನೆ. ನನ್ನ ಚಂಚಲ ಸ್ವಭಾವವನ್ನು ನೋಡಿ ಅಲ್ಲ, ನೀವು ನನ್ನನ್ನು ರಥದಲ್ಲಿ ಕೂಡಿಸಿ ಕರೆತಂದಿದ್ದಕ್ಕಾಗಿ ಅನುಮಾನಿಸಿದ್ದಾನೆ, ಸಂಶಯಿಸಿದ್ದಾನೆ. ರಾಜಕುಮಾರಿ, ಸಾಲ್ವನಂತಹ ವ್ಯಕ್ತಿಯೇ ನಿನ್ನನ್ನು ತಿರಸ್ಕರಿಸಿರುವಾಗ ಈ ಭೀಷ್ಮ ನಿನ್ನನ್ನು ಮದುವೆ ಆಗುವಂತಹ ವಿಚಾರ ಹೇಗೂ ಇರಲಿ. ಮದುವೆ ಆಗತಕ್ಕದ್ದು ನನ್ನ ತಮ್ಮನಾದಂತಹ ವಿಚಿತ್ರ ವೀರನನ್ನು ಸಹ ವರಿಸುವಂತಹ ಅರ್ಹತೆ ನಿನಗಿಲ್ಲ. ಮಾತ್ರವಲ್ಲ, ಪರಮ ಪವಿತ್ರವಾದಂತಹ ಚಂದ್ರಾನವೇದ ಹೊಸ್ತಿಲನ್ನೇ ಪ್ರವೇಶಿಸುವಂತಹ ಪ್ರಾಥಮಿಕ ಅರ್ಹತೆ, ಪ್ರಾಥಮಿಕ ಸಂಸ್ಕಾರವನ್ನು ಪಡೆದು ಬರಲಿಲ್ಲ. ಮನಸ್ಸಿಗೆ ಸರಿಕಂಡ ದಾರಿಯಲ್ಲಿ ಸಂಚರಿಸಬಹುದು, ಇಲ್ಲಿ ನಿನಗೆ ಸ್ಥಾನವಿಲ್ಲ. ನಿಮಗೆ ಬೇಡ. ನಿಮ್ಮ ತಮ್ಮನನ್ನು ವರಿಸುವುದಕ್ಕೆ ನೀವು ಕೊಡುವುದಿಲ್ಲ, ಅಗತ್ಯವಿಲ್ಲ. ಯಾರಿಗೂ ಕರುಣೆಗೂ ನಾನು ಮಾಲೆ ಹಾಕಬಾರದು ಅಂದ್ರೆ ನೀವು ಮಾಡಿದ್ದೇನು? ದುರಾತ್ಮನ ಎನ್ನ ಪತಿ ಶೂನ್ಯಗೈದೆ ಚಲಿಸಿ ಘೋರ ಎಣ್ಣೆದು ತಪವನ್ನು ಚಲಿಸಿ ಕುಲಗೇಡಿ 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 ನನಗೆ ಶಾಪವನೀಯುವೆನೋ. ನೀನೊಬ್ಬ ದುರಾತ್ಮ ಎನ್ನುವುದು ನಿನ್ನ ನಡತೆಯಿಂದಾಗಿ ಈಗ ನನಗೆ ಅರ್ಥ ಆಯಿತು. ನೀನೊಬ್ಬ ಒಳ್ಳೆಯ ಮನಸ್ಸುಳ್ಳವಾಯಿನದಾಗಿ ಭಾವಿಸಿಕೊಂಡಿದ್ದೆ. ಭೀಷ್ಮ ಹಾಗೆ ಗ್ರಹಿಸಿಕೊಂಡ್ರೆ ಅದು ನನ್ನ ಅಪರಾಧವಾದೀತು, ನನ್ನ ತಪ್ಪಾದೀತು. ನಿಮ್ಮ ಕುಲದವರು ಒಳ್ಳೆಯ ಕಾರ್ಯವನ್ನು ಮಾಡಿ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವರ ಕೀರ್ತಿ ಶಿಖರಕ್ಕೆ ಕಾಣಿಕಪ್ರಾಯರಾಗಿರುತ್ತಾರೆ. ನೀನೊಬ್ಬ ಅಂತೂ ನನ್ನ ಬದುಕನ್ನು ಹಣಗೊಳಿಸಿದೆಯಾ? ಅಳ್ಳಬೇಕಿದ್ದಂತ ಮುದ್ದನ್ನ ಚಿಗುಟಿ ಹೊಡೆದೆಯಾ? ಹಾಯಾಗಿ ಹಾರಾಡಬೇಕಂತ ಹತ್ತಿರಕ್ಕೆಯನ್ನು ಪಾತಕ್ಕೆ ಈ ಅಪೇಕ್ಷಾತ್ರಿಯಾಳಿ ನಿನ್ನ ಇಷ್ಟಕ್ಕೆ ಬಿಡ್ತಾಳೆ ಎನ್ನುವುದಾಗಿ ಭಾವಿಸಿಕೊಳ್ಳಬೇಡ. ನನ್ನ ಬದುಕನ್ನು ನಾಶ ಮಾಡಿದಂತ ನಿನ್ನ ಬದುಕು ನಾಶ ಆಗಲೇಬೇಕು. ಅದಕ್ಕಾಗಿ ನಾನು ಮಾಡುವಂತಹ ಪ್ರತಿಜ್ಞೆಯನ್ನ ಕೇಳು ವಿಶ್ವ ಕೇಳುತ್ತೆ. ತಪ ಭೂಮಿಯನ್ನು ಸೇರ್ತೇನೆ, ಮಹಾ ತಪಸ್ಸನ್ನು ಆಚರಿಸ್ತೇನೆ, ಪುಣ್ಯಾರ್ಜನೆಯನ್ನು ಮಾಡಿ ಬರ್ತೇನೆ. ನಿನ್ನ ಶಿಬಿರವನ್ನ ನಿರ್ನಾಮ ಮಾಡ್ತೇನೆ. ಅದಲ್ಲದೆ ಹೋದರೆ ಪರಾಕ್ರಮಿಗಳನ್ನು ದುರಪರಾಕ್ರಮಿಗಳ ಒಲಿಸಿ
ಶಿರವ ಚಂಡನಾರಿಸದಿರಲು ಮೊಲೆಯಲ್ಲ ಪೊತ್ತೆವುದು ಮೊಲೆಯಲ್ಲ ಪೊತ್ತೆವುದು ಕಾಶೀಶ ಸುತೆಯಲ್ಲ ಚಲವ ಕಂಬು ಜಗತ ವಿಂಧ್ಯವರ ಜೊತೆಗಾಗಿ ನಡೆದಳು. ಅದಲ್ಲದೆ ಹೋದ್ರೆ ಪ್ರಪಂಚವನ್ನೆಲ್ಲ ಸುತ್ತಿರುತ್ತೇನೆ, ಎಲ್ಲಿದ್ದಾನೆ ಕುಲಪರಾಕ್ರಮ ಪಾಲಿಸಿರುತ್ತೇನೆ, ನಿನ್ನ ಶಿರ ಆ ಮೂಲಕವಾಗಿ ನನ್ನ ಸೇಡನ್ನು ತೀರಿಸಿಕೊಳ್ತೇನೆ. ಅಷ್ಟು ಮಾಡದೇ ಇದ್ದೆ ನಾನು ಅಂಬೆ ಅಲ್ಲ, ಕಾಶಿಯ ಪ್ರತಾಪ ಸೇನಿಗೆ ಮಗನಲ್ಲ, ಅವನು ಹುಟ್ಟಿದ್ದು ಸೀರೆ ಅಲ್ಲ, ತೊಟ್ಟಿದ್ದು ಬಳೆ ಅಲ್ಲ, ಹೆಜ್ಜೆನು ನಾನು ಒತ್ತಿದ್ದು ಮಾಮೂಲಿ ಅಲ್ಲ. ನಿನ್ನ ಪ್ರಯತ್ನ ಕೊನೆಗೂ ನನ್ನ ಬದುಕನ್ನ ಹನನ ಮಾಡಿಯೇ ಹೋದ್ನಲ್ಲ ಈ ಭೀಷ್ಮ. ಇಷ್ಟಕ್ಕೆ ಬಿಡಬಾರದು, ಪ್ರತಿಜ್ಞೆಯನ್ನು ಮಾಡಿದಂತೆ ನನ್ನ ಮಾತನ್ನು ಈಡೇರಿಸಿಕೊಳ್ಬೇಕು. ಎಲ್ಲಿದ್ದಾರೆ ದುರಪರಾಕ್ರಮಗಳು?